ಮೂಡ ಹಗರಣದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡ್ರ. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, ಇಂಥದ್ದೊಂದು ಬೆಳವಣಿಗೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಈ ಹಗರಣ ಬಯಲಾಗ್ತಾ ಇದ್ದಂತೆ ಹತ್ತಿರ ಇದ್ದವರು ದೂರ ದೂರ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ದೂರ ದೂರ ಅಂತ ಇದ್ದವರು ಹತ್ತಿರ ಹತ್ತಿರ ಆಗ್ತಾ ಇದ್ದಾರೆ. ಹಗರಣ ಬಯಲಾಗ್ತಾ ಇದ್ದಂತೆ ಸಚಿವ ಭೈರತಿ ಸುರೇಶ್ ದೂರ ಆದ್ರು. ಸಿಎಂ ಸಿದ್ದರಾಮಯ್ಯನವರಿಂದ ಬಹಳಷ್ಟು ಆಪ್ತರಾಗಿದ್ರು. ಸಚಿವ ಭೈರತಿ ಸುರೇಶ್ರನ್ನ ಸಿಎಂ ಸಿದ್ದರಾಮಯ್ಯನವರೇ ದೂರ ಇಟ್ಟಿದ್ದಾರಂತೆ. ಸದಾ ಯಾವಾಗಲೂ ಕೂಡ ಸಿಎಂ ಜೊತೆ ಸಚಿವ ಭೈರತಿ ಸುರೇಶ್ ಓಡಾಡ್ಕೊಂಡಿದ್ರು. ಹೊರ ರಾಜ್ಯದ ಪ್ರವಾಸ, ಯಾವುದೇ ಕಾರ್ಯಕ್ರಮ, ಎಲ್ಲೇ ಹೋದ್ರೂ ಕೂಡ ಸಿಎಂ ಜೊತೆಗೆ ಭೈರತಿ ಸುರೇಶ್ ಓಡಾಡ್ತಾ ಇದ್ರು, ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ಯಾವಾಗ ಮೂಡ ಹಗರಣ ಬೆಳಕಿಗೆ ಬಂತು, ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಭೈರತಿ ಸುರೇಶ್ ಅವರು ಕಾಣಿಸಿಕೊಂಡಿಲ್ಲ. ಯಾಕೆ ಈ ಡಿಸ್ಟೆನ್ಸ್? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರೇ ಭೈರತಿ ಸುರೇಶ್ ಅವರನ್ನ ದೂರ ಇಟ್ರ? ಹಾಗಾದ್ರೆ ದೂರ ಇಟ್ಟಿದ್ದೇ ಆದ್ರೆ ಯಾವ ಕಾರಣಕ್ಕೆ? ಒಂದಿಷ್ಟು ಡೀಟೇಲ್ಸ್ಗಳನ್ನ, ಮಾಹಿತಿಗಳನ್ನ ನೋಡ್ತಾ ಇದ್ರಿ ನಮ್ಮ ಸ್ಕ್ರೀನ್ ಮೇಲೆ. ಯಾವ ಕಾರಣಕ್ಕಾಗಿ ಆಗಿರಬಹುದು ಅಂತ. ಭೈರತಿ ಸುರೇಶ್ ಮೇಲೆ ಸಿಎಂ ಸಿದ್ದರಾಮಯ್ಯನವರಿಗೆ ಕೋಪ ಏನಾದ್ರೂ ಕಾಡ್ತಾ ಇದೆಯಾ? ಕೋಪ ಇದೆಯಾ? ಆರಂಭದಲ್ಲಿ ಮೂಡ ವಿಚಾರದಲ್ಲಿ ಸಿಎಂಗೆ ತಪ್ಪು ಮಾಹಿತಿಯನ್ನ ಭೈರತಿ ಸುರೇಶ್ ಕೊಟ್ರ? ಹಾಗಾದ್ರೆ ಇನ್ನು ಇದರ ವಿರುದ್ಧವಾದಂತ ಮತ್ತೊಂದು ವಿಚಾರ, ಮೂಡ ಹಗರಣ ಬಯಲಾಗ್ತಾ ಇದ್ದಂತ ಸಿಎಂಗೆ ಮಹದೇವಪ್ಪ ಹತ್ತಿರವಾದ್ರು. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಮಹದೇವಪ್ಪ ಬಹಳಷ್ಟು ಹತ್ತಿರವಾಗಿದ್ದಾರೆ, ಈಗ ಅತ್ಯಾಪ್ತರಾಗಿದ್ದಾರೆ. ಹಗರಣ ಬಯಲು ಬಳಿಕ ಮಹದೇವಪ್ಪ ಸಿಎಂಗೆ ಬಹಳ ಕ್ಲೋಸ್ ಆಗಿದ್ದಾರೆ. ಬಹಳಷ್ಟು ಹೇಳಿಕೆಗಳನ್ನ ಮೊದಲಿಂದಲೂ ಕೊಡ್ತಾ ಇದ್ದಾರೆ. ಈ ಹಗರಣಕ್ಕೆ ಸಂಬಂಧಪಟ್ಟಂಗೆ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಸಚಿವ ಮಹದೇವಪ್ಪ. ಭೈರತಿ ಸುರೇಶ್ ಆಪ್ತರಾಗಿದ್ರು, ದೂರ ಇದ್ದಾರೆ. ಸಚಿವ ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯ ಮಧ್ಯದಲ್ಲಿ ಒಂದಿಷ್ಟು ಮುನಿಸಿತ್ತು ಲೋಕಸಭೆಯ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ. ಅವರು ಈಗ ಹತ್ತಿರ ಆಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಇಂತಹ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಭೈರತಿ ಸುರೇಶ್ ಅತ್ಯಾಪ್ತರು, ಈಗ ಯಾಕೆ ದೂರ ಅನ್ನುವಂಥದ್ದು. ಮತ್ತೊಂದು ಕಡೆ ಸಚಿವ ಮಹದೇವಪ್ಪ ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಲೋಕಸಭೆ ಟಿಕೆಟ್ ವಿಚಾರವಾಗಿ ಬಹಳಷ್ಟು ತಿಕ್ಕಾಟ ನಡೀತಾ ಇತ್ತು. ಅವರೀಗ ಹತ್ತಿರ ಆಗಿದ್ದಾರೆ, ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಅರುಣ್, ಬಹಳ ಪ್ರಮುಖವಾಗಿ ನಿನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಎದುರಾಯಿತು. ಯಾಕಂದ್ರೆ ಯಾವಾಗ್ಲೂ ಮುಖ್ಯಮಂತ್ರಿಗಳ ಜೊತೆಗೆ ಓಡಾಡ್ತಿದ್ದ ಮತ್ತು ದೆಹಲಿ ಪ್ರವಾಸ ಅಂದ್ರೆ ಅಥವಾ ಹೊರ ರಾಜ್ಯಗಳ ಪ್ರವಾಸ ಅಂದಾಗ ಮುಖ್ಯಮಂತ್ರಿಗಳ ಜೊತೆ ಯಾವಾಗ್ಲೂ ಕೂಡ ಭೈರತಿ ಸುರೇಶ್ ಜೊತೆಯಲ್ಲೇ ಇರ್ತಾ ಇದ್ರು. ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರೇ ನೋಡ್ಕೊಳ್ತಾ ಇದ್ರು. ಆದ್ರೆ ಮೂಡ ಹಗರಣ ಬಯಲಾಗ್ತಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಭೈರತಿ ಸುರೇಶ್ ಅವರನ್ನ ದೂರ ಇಟ್ಟಿದ್ದಾರೆ. ಕಾರಣ ಇಷ್ಟೇ, ಇಡೀ ಪ್ರಕರಣದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ಆರಂಭಿಕ ಹಂತದಲ್ಲೇ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ರೆ ಒಂದು ಹಂತದಲ್ಲಿ ಈ ವಿವಾದ ಮತ್ತು ಈ ಪ್ರಕರಣ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗ್ತಾ ಇರಲಿಲ್ಲ. ಈ ವಿಚಾರದಲ್ಲಿ ಭೈರತಿ ಸುರೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸರಿಯಾದ ಮಾಹಿತಿ ಕೊಡಲಿಲ್ಲ. ಯಾಕಂದ್ರೆ ಈ ವಿಚಾರ ಪ್ರಸ್ತಾಪ ಆದಾಗ ಯಾವುದೇ ಹಗರಣ ಆಗಿಲ್ಲ ಅಂತ ಹೇಳಿ ಸರ್ಕಾರ ಹೇಳಿತು. ಅದಾದ್ಮೇಲೆ ಆಯುಕ್ತರು ಸರ್ಕಾರಕ್ಕೆ ಹಗರಣ ಆಗಿದೆ ಅಂತ ಹೇಳಿ ವರದಿ ಕೊಟ್ಟರು. ಸೊ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಹೋಯಿತು. ಸೊ ಹಾಗಾಗಿ ಭೈರತಿ ಸುರೇಶ್ ಅವರ ಪಾತ್ರ ಇಡೀ ಹಗರಣದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸರಿಯಾದಂತ ಮಾಹಿತಿಯನ್ನ ಕೊಡದೆ ಎಲ್ಲ ಒಂದು ಕಡೆ ದಾರಿ ತಪ್ಪಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣದಲ್ಲಿ ಆರಂಭಿಕವಾಗಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿದ್ರು, ಸಾಕಷ್ಟು ಟೀಕೆಗೂ ಕೂಡ ಒಳಗಾದ್ರು. ಸೊ ಹಾಗಾಗಿ ನಿನ್ನೆ ದೆಹಲಿ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಭೈರತಿ ಸುರೇಶ್ ಅವರನ್ನ ದೂರ ಇಟ್ಟು ಮುಖ್ಯಮಂತ್ರಿಗಳು ಹೋಗಿದ್ದಾರೆ. ಮತ್ತು ಈಗ ಈ ಪ್ರಕರಣದಲ್ಲಿ ಯಾವುದೇ ಸಲಹೆಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಮಹದೇವಪ್ಪ, ಕೆಜೆ ಜಾರ್ಜ್ ಜೊತೆಗೆ ಜಮೀರ್ ಅಹಮದ್ ಅವರದೇ ಒಂದು ಆಪ್ತ ಟೀಮ್ ಜೊತೆಗೆ ಪೊನ್ನಣ್ಣ ಅವರನ್ನ ಹೆಚ್ಚು ನಂಬಿದ್ದಾರೆ. ಯಾಕಂದ್ರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಅವರ ಅಗತ್ಯತೆ ಇದೆ ಎನ್ನುವ ಕಾರಣಕ್ಕಾಗಿ ಅವರನ್ನ ಹೆಚ್ಚು ನಂಬಿಕೊಂಡಿದ್ದಾರೆ. ಜೊತೆಗೆ ಅವರದೇ ಅಂತ ಒಂದು ಟೀಮ್ ಅನ್ನು ಕಾನೂನಾತ್ಮಕವಾಗಿ ಏನ್ ಮಾಡಬಹುದು ಅನ್ನೋದರ ಕುರಿತಾಗಿ ಒಂದು ಟೀಮ್ ಅನ್ನು ಕೂಡ ಮುಖ್ಯಮಂತ್ರಿಗಳು ರಚನೆ ಮಾಡಿಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ನಿನ್ನೆ ದೆಹಲಿಗೆ ಹೋಗಬೇಕಾಗಿದ್ದಂತ ಭೈರತಿ ಸುರೇಶ್ ಸಿಎಂ ಇಂದ ದೂರ ಉಳಿದಿದ್ದಾರೆ. ಸಿಎಂ ಖುದ್ದು ಈ ಒಂದು ಬೆಳವಣಿಗೆಗೆ ಕಾರಣ ಆಗಿದ್ದಾರೆ. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಭೈರತಿ ಅವರ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಅರಿವಾಗಿದೆ. ಈ ಪ್ರಕರಣ ಇಷ್ಟು ಜಟಿಲ ಆಗೋದಕ್ಕೆ ಅವರೇ ಕಾರಣ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ
ಅವರಿಗೆ ಅರಿವಿದೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ತಿದ್ದಿದ್ದಾರೆ, ಮೂಲ ದಾಖಲೆಗಳು ಕೂಡ ಮಿಸ್ಸಿಂಗ್ ಆಗಿದೆ ಅನ್ನುವಂತ ಆರೋಪಗಳಿಗೂ ಕೂಡ ಬೈರತಿ ಸುರೇಶ್ ಅವರೇ ಪ್ರಮುಖ ಕಾರಣ ಅನ್ನುವಂಥದ್ದು ಇದೆ. ಸೊ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಬೈರತಿ ಸುರೇಶ್ ಅವರನ್ನ ದೂರ ಇಟ್ಟಿದ್ದಾರೆ. ಇದರ ಇನ್ನೊಂದು ಬೆಳವಣಿಗೆಯನ್ನು ನೋಡಿದಾಗ ಮುಖ್ಯಮಂತ್ರಿಗಳು ಮತ್ತು ಮಹದೇವಪ್ಪನವರು ಈ ಹಿಂದಿನಿಂದಲೂ ಅತ್ಯಾಪ್ತರು. ಆದ್ರೆ ಒಂದಷ್ಟು ಬೆಳವಣಿಗೆಗಳಿಂದಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಮುನಿಸು ಏರ್ಪಟ್ಟಿತ್ತು. ಅದು ಕೂಡ ತಾರಕಕ್ಕೆ ಹೇರಿತ್ತು. ಟಿಕೆಟ್ ಫೈನಲ್ ಆಗುವ ತನಕ, ಅಂದ್ರೆ ಘೋಷಣೆ ಆಗುವ ತನಕ ಅವರಿಬ್ಬರ ನಡುವೆ ಬಹಳ ತಿಕ್ಕಾಟಗಳು ನಡೆದಿತ್ತು. ಇದು ಒಂದು ಬೆಳವಣಿಗೆ. ಇನ್ನೊಂದು ಕಡೆ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ನನ್ನ ಹೆಸರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದು ಮಹದೇವಪ್ಪನವರಿಗಿತ್ತು. ಆದ್ರೆ ಯಾವಾಗ ಪರಮೇಶ್ವರ್ ಅವರ ನಿವಾಸಕ್ಕೆ ತೆರಳಿ ಅವರ ಜೊತೆಗೆ ಒಂದು ಬಾಂಧವ್ಯ ಬೆಳೆತೋ ಆ ಒಂದು ಮುನಿಸು ಮತ್ತು ಆ ಒಂದು ಅಂತರ ಮಹದೇವಪ್ಪ ಮತ್ತು ಸಿಎಂನ ನಡುವೆ ಇನ್ನಷ್ಟು ದೂರ ಆಗಿತ್ತು. ಆದ್ರೆ ಈಗ ಆಗಿರುವಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮಹದೇವಪ್ಪ ಅವರು ಸ್ನೇಹಿತನ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳ ಪರವಾಗಿ ನಿಂತು ಮಾತನಾಡ್ತಾ ಇದ್ದಾರೆ. ಮೊನ್ನೆ ಜನಾಂದೋಲನ ಸಮಾವೇಶ ಸಮಾರೋಪದಲ್ಲೂ ಕೂಡ ಅವರ ಅಬ್ಬರದ ಭಾಷಣವನ್ನು ಕೂಡ ನಾವು ನೋಡಿದ್ದೀವಿ. ಸಿಎಂ ಅವರಿಗೆ ಅಗತ್ಯ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಸಿಎಂ ಅವರು ಕರೆದೇ ಇದ್ರು ಕೂಡ ಸ್ನೇಹಿತನ ಕಷ್ಟಕ್ಕೆ ಮಹದೇವಪ್ಪ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಹದೇವಪ್ಪ ಅವರು ಈಗ ಇನ್ನಷ್ಟು ಅತ್ಯಾಪ್ತರಾಗಿದ್ದಾರೆ. ಎರಡು ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಈ ಮೂಡ ಹಗರಣ ಬಯಲಾದ್ಮೇಲೆ ನಾವು ನೋಡ್ತಾ ಇದ್ದೀವಿ. ಸಂಕಷ್ಟಕ್ಕೆ ಮಹದೇವಪ್ಪ ಅವರು ಸ್ಪಂದಿಸ್ತಾ ಇರುವ ಕಾರಣಕ್ಕಾಗಿ ಮತ್ತು ಮುಖ್ಯಮಂತ್ರಿಗಳ ಜೊತೆಗೆ ನಿಂತ್ಕೊಂಡು ಒಬ್ಬ ಹಿಂದುಳಿದ ವರ್ಗದ ನಾಯಕನ ಕೆಳಗಿಳಿಸುವಂತ ಕೆಲಸ ಆಗ್ತಾ ಇದೆ, ಅವರನ್ನ ಹಣಿಯುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಮತ್ತು ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ಕಾಗಲ್ಲ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪದೇ ಪದೇ ಮಹದೇವಪ್ಪನವರೇ ಹೆಚ್ಚು ಸಿಎಂ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೆಚ್ಚು ಅತ್ಯಾಪ್ತರಾಗಿದ್ದಾರೆ. ಹಾಗಾಗಿನೇ ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಮಹದೇವಪ್ಪ ಅವರನ್ನು ಕೂಡ ದೆಹಲಿಗೆ ಕರೆದುಕೊಂಡು ಹೋಗಿದ್ದಂಥದ್ದು ಇದೇ ಕಾರಣ. ಯಾವಾಗ್ಲೂ ಜೊತೆಯಲ್ಲಿ ಹೋಗ್ತಿದ್ದಂತ ಬೈರತಿ ಸುರೇಶ್ ದೂರ ಉಳಿದ್ರು. ಮುನಿಸು ಮರೆತು ಈಗ ಮಹದೇವಪ್ಪ ಮತ್ತು ಸಿಎಂ ಅತ್ಯಾಪ್ತರಾಗಿದ್ದಾರೆ. ಥ್ಯಾಂಕ್ ಯು ಮಾರುತೇಶ್ ಎಲ್ಲ ಡೀಟೇಲ್ಸ್ಗೆ. ಮತ್ತಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.